ಪ್ರಿಯಾ, ಮ್ಯಾನೇಜರ್ ಏನಾದ್ರು ಕೇಳಿದ್ರಾ? ಎಂತ ಒಳ್ಳೆ ಫ್ಲೋ ಅಲ್ಲಿದ್ದೆ, ಕೇಳಿಸ್ಬಿಟ್ಯಲ್ಲೇ. ಏನ್ ಫ್ಲೋ? ಲವ್ ಫ್ಲೋ. ಏನು? ಚರಣ್ ಸರ್ ನನ್ನ ಬಗ್ಗೆ ಏನಾದ್ರು ಕೇಳಿದ್ರಾ ಅಂದೆ. ಅವನ ಹೆಸರು ಕೇಳ್ತಿದ್ಯಾ? ಬಂದ್ಗಿನ್ ಬಿಟ್ಟಾನು. ಹಲೋ, ಇದೇನ್ ಪಾರ್ಕಾ ಥಿಯೇಟ್ರಾ? ಗೊತ್ತಾನು. ಇಷ್ಟ ಬಂದಾಗ ಬರ್ತೀರಲ್ರಿ. ಸೀತಾ ಆದ್ರೂ ಪರ್ಮಿಷನ್ ತಗೊಂಡೋಗಿದ್ರು. ನಿಮ್ಮದು ಏನ್ರಿ ದಿಮಾಕು? ಆಫೀಸ್ನಲ್ಲಿ ನಾನು ಇದೀನಿ ಅನ್ನೋ ಸೆನ್ಸ್ ಬೇಡ ನಿಮ್ಗೆ? ಸರ್ ಅದು ಬಾಸ್ ಫೈಲ್ ಕೊಟ್ಟು ಕಳ್ಸಿದ್ರು ಅಂತ ಹೇಳ್ರಿ. ಸೀತಾ, ಏನದು ಗುಸ್ಗುಸು? ಸರ್, ಬಾಸ್ ಇವ್ರನ್ನ ಕಳ್ಸಿದ್ದು. ಆಗ ಬಂದು ಬಾಸ್ ನಿಮ್ಮ ಹತ್ರ ಹೇಳಿದ್ರೇನ್ರಿ? ರೇ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಫೋನ್ ಎತ್ಕೊಂಡು ಟೆಕ್ಸ್ಟ್ ಮಾಡ್ತಾ ಇದ್ದೀರಾ? ಮಗ ಪ್ಲೀಸ್ ಕಮ್ ಅಂಡ್ ಸೇವ್ ಮೀ ಫಾಸ್ಟ್. ಆನ್ಸರ್ ಮೀ, ಎಲ್ಲೋಗಿದ್ರಿ? ಬಾಸ್, ನೀವು ಬಾಸ್ ಅನ್ಬಿಟ್ರೆ ನಾನು ಕರ್ಗೋಗ್ಬಿಟ್ಟು ನಿಮ್ನ ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ಅಲ್ಲ ಬಾಸ್, ಅಲ್ಲಿ. Charan, please carry on with your work. Ram, come and see me in my cabin right now. ಓಕೆ ಬಾಸ್. ಯಾವಾಗ್ಲೂ ಬಾಸ್ ಬಂದು ಇವನ ಕರೆಕ್ಟ್ ಟೈಮ್ಗೆ ಕರೆದು ಬಿಡ್ತಾರೆ. ಎಲ್ಲೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕಾಕೋತಾನೆ. ಕಮ್ ಅಂಡ್ ಸಿ ಮೀ ಇನ್ ಮೈ ಕ್ಯಾಬಿನ್ ರೈಟ್ ನೌ ಅಂತ ನನ್ನಾದ್ರೂ ಕರಿಬಾರ್ದಾಗಿತ್ತಾ? ಸೀತಾ, ನನ್ ದೇವತೆ ಕಣೆ ನೀನು. ಚರಂಡಿ ಸರ್ ಮತ್ತೆ ಬಂದ್ರೆ ಅಷ್ಟೇ. ಯಾರೇ ಬರ್ಲಿ, ನೀನೇ ನನ್ ದೇವತೆ. ಏನಾಯ್ತೆ ನಿಂಗೆ? ಆ ಟಿಫಿನ್ ಬಾಕ್ಸ್ ಕೊಟ್ಟು ನೀ ನನ್ಗೆ ಎಷ್ಟು ಉಪಕಾರ ಮಾಡಿದ್ಯಾ ಗೊತ್ತಾ? ಪರವಾಗಿಲ್ಲ ಬಿಡು, ಖಾಲಿ ಮಾಡ್ದೆ ತಾನೆ. ಟಿಫಿನ್ ಬಾಕ್ಸ್ ಎಲ್ಲಿ? ರಾಮ್, ಟಿಫಿನ್ ಬಾಕ್ಸ್ ಕೊಡಿ. ನೀನೇ ಎಲ್ಲ ಮುಗಿಸ್ಬಿಡ್ತೀನಿ, ನಂಗೆ ಸ್ವಲ್ಪ ಕೊಡು. ಬಾಕ್ಸ್ ಕೊಡು. ಸರ್ ಹತ್ರ ಇದೆ. ಬಾಸ್ ಹತ್ರನಾ? ಅವ್ರು ಯಾಕೆ ತಗೊಂಡ್ರು? ಅದೊಂದು ದೊಡ್ಡ ಕತೆ ಕಣೆ, ಅದಕ್ಕೆ ನಿನ್ನ ದೇವತೆ ಅಂತ ಕರೀತಾ ಇರೋದು. ಅವ್ರ ಹತ್ರ ಯಾಕೆ ಕೊಟ್ಟೆ ನೀನು? ಹೋಗಿ ತಗೊಂಡ್ಬರ್ತೀನಿ. ಹೇ ಬೇಡ, ಇದಕ್ಕೋಸ್ಕರ ಹೋದ್ರೆ ನೀನ್ ಬಯಸ್ಕೋತೀಯ, ಆಮೇಲೆ ತಂದ್ಕೊಡು. ಓಕೆ, ಇನ್ನೊಂದ್ಸತಿ ಮೀಟ್ ಮಾಡಕ್ ಚಾನ್ಸ್ ಸಿಗುತ್ತೆ. ಛೇ, ಬಾಕ್ಸ್ನ ಅಲ್ಲೇ ಬಿಟ್ಟು ಬಂದಲ್ಲ, ಎಂತ ತಟ್ಟ ನಾನು. ಆ ಬಾಕ್ಸ್ನ ತಾತ ತಗೊಂಡೋಗಿದ್ದಾರೆ ಅಂತ ಸೀತಾಗೆ ಹೇಳೋದು. ಏನ್ ಮಾಡೋದಪ್ಪ ಇವಾಗ? ಅಶೋಕ ಬಾ. ಏಯ್ ಯಾಕೋ? ಎಲ್ಗೋ? ಇಂಪಾರ್ಟೆಂಟ್ ಮೇಲ್ ಮಾಡ್ಬೇಕು ಕಣೋ. ಬರ್ತಾ ನೀನು ಹಾಲಿವುಡ್ ಹೀರೋ ಆಗ್ತಿದ್ಯಾ ಕಣೋ. ನೋಡೋದಕ್ಕಲ್ಲ, ಮಾಡ್ತಿರೋ ಕೆಲ್ಸಕ್ಕೆ. ಅಲ್ಲ, ಯಾರಾದ್ರೂ ಸ್ವಂತ ಆಫೀಸಲ್ಲಿ ಬ್ಯಾಕ್ ಡೋರ್ ಇಂದ ಎಗರ್ಕೊಂಡು ಎಸ್ಕೇಪ್ ಆಗ್ತಾರೇನೋ? ನೀನ್ ಆ ಕಂಪ್ನಿ ಬಾಸು ಮರ್ತ್ಬಿಟ್ಟ? ಮೊದಲು ಲಂಚ್ ಬಾಕ್ಸ್, ಆಮೇಲೆ ಈ ಬಾಸ್ ಎಲ್ಲ. ಲಂಚ್ ಬಾಕ್ಸಾ? ಬಿಟ್ರೆ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳ್ತಾರೆ. ಏನೋ ಹೇಳ್ತಿದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲ, ನಿನ್ ಕತ್ತಿನ ಪಟ್ಟಿ ಯಾರು ಹಿಡ್ಕೊಂತಾರೆ? ಅಂತ ಕಂಪನಿ ಬಾಸ್ ಯಾರು? ಸೀತಾ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆಫೀಸಿಂದ ಹೊರಡೋಕು ಮುಂಚೆ ಲಂಚ್ ಬಾಕ್ಸ್ ಕೊಟ್ಟು ಹೋಗ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿಂದ ಕೊಡ್ಲಿ? ಸೂರ್ಯ ಎತ್ತಿಟ್ಕೊಂಡಿದ್ದಾರೆ. ಸೂರ್ಯ ಡಬ್ಬಿ ಕಳ್ಳ ಆಗ್ಬಿಟ್ನಾ? ಕಳ್ಳಾನೆ ನೋಡಿಲಿ, ಎತ್ಕೊಳ್ಳೋದು ಅಲ್ದೆ ನನ್ನನ್ನ ಅಣ್ಕಿಸ್ತಾ ಇದ್ದಾರೆ. ಅಲ್ಲ ಕಣೋ, ಒಂದು ಟಿಫನ್ ಬಾಕ್ಸ್ಗೋಸ್ಕರ ಟಾಮ್ ಕ್ರೂಸ್ ಆಗೋದೇನೋ ನೀನು?
ಸಾವಿರಾರು ಕೋಟಿ ವ್ಯವಹಾರ ಮಾಡೋ ಶ್ರೀರಾಮ ಒಂದು ಸ್ಟೀಲ್ ಬಾಕ್ಸ್ಗೋಸ್ಕರ ಹೆದರ್ಕೊಂತಿದ್ದಾನೆ. ಸ್ವಂತ ಆಫೀಸಲ್ಲಿರೋ ಬ್ಯಾಕ್ ಡೋರ್ ಇಂದ ಎಗರ್ಕೊಂಡು ಬಂದಿದ್ದಾನೆ, ಅದು ನನ್ನನ್ನು ಕರ್ಕೊಂಡು. ಕೇಳ್ರಪ್ಪ ಬಾಯ್, ನನ್ ಟೆನ್ಷನ್ ನನ್ಗೆ. ಈ ಬ್ಯಾಗ್ ನಿನ್ನ ಹತ್ರ ಹೇಗೋ ಬಂತು? ಇದು ಪ್ರಿಯಾದ್. ಹುಡುಗಿ ತರ್ಲೆ, ಅದ್ರ ಅಡ್ಗೆಲ್ ಮಾತ್ರ ಸೂಪರ್ ಮಗ. ಏನು ಮಾಡಿದ್ಲಲ್ಲ, ರಾಜ್ಮಾ ಕರಿ ಸಖತ್ತಾಗಿತ್ತು. ನಾನ್ ಬೇಕಾದ್ರೆ ಬರ್ಕೊಡ್ತೀನಿ, ನಿನ್ ಲೈಫಲ್ಲೇ ಆ ತರ ರಾಜ್ಮಾ ಕರಿ ನೀನ್ ತಿಂದಿರಲ್ಲ. ಆ ತರದಂತೂ ತಿಂದಿಲ್ಲ, ಬಟ್ ಇವತ್ತು ತಿಂದೆ. ಬೇಕುಪ್ಪ, ಅದ್ ಪ್ರಿಯಾ ಮಾಡಿದಲ್ಲ, ಸೀತಾ ಮಾಡಿರೋ ಡಬ್ಬಿ ಪ್ರಿಯಾ ಕೊಟ್ಟಿರೋದು. ಪ್ರಿಯಾ ಅದನ್ನ ನಿನಗೆ ಕೊಟ್ಟಿದ್ದಾಳಷ್ಟೇ. ಹೌದಾ? ಅವಳು ಸರ್ಪ್ರೈಸ್ ಅಂದಾಗ್ಲೇ ನಾನು ಹುಷಾರಾಗ್ಬೇಕಾಗಿತ್ತು. ಬಕ್ರಾ ಬಿಟ್ನಲ್ಲ. ಯಾವ ಸೀಮೆ ಬೋಸು ನೀನು? ಒಂದ್ ಡಬ್ಬಿ ಕಂಡಿಡಿಯಕ್ಕಾಗಲ್ಲ. ಆಹಾ, ನಾನಾದ್ರೂ ಪರವಾಗಿಲ್ಲ, ನೀನು ಡಬ್ಬಿನ ಕಳ್ಕೊಂಡ್ ಬಂದಿದ್ಯಾ. ಪುರುಷನ ಸ್ವಾತಂತ್ರ್ಯವನ ತೋಳ್ಗಿರುವಷ್ಟು ಪರದೆಯೊಂದು ಅದರೊಳಗೆ ಯತ್ನ ಕೆಡೆಯುಂಟು. ತಿರುಗುವುದು ಮಡಿಸುವುದು ನಿಗುರುವುದು ನೀಳುವುದು ತೊರೆದು ಹಾರದು ತೋಳು ಮಂಕುತಿಮ್ಮ. ನೀನು ಅಷ್ಟೇ, ಸದ್ಯಕ್ಕೆ ಬಂದಿ. ಎಷ್ಟೇ ತಿರುಗಿಸಿದ್ರು ಮಡಿಸಿದ್ರು ನಿನಗೆ ಬಿಡುಗಡೆ ಇಲ್ಲ. ಅಯ್ಯೋ, ನಾನ್ ಕಗ್ದಲೆಲ್ಲ ತುಂಬಾ ವೀಕು ಮಗ. ಇದ್ರ ಅರ್ಥನ ಸೂರಿನೇ ಹೇಳ್ಬೇಕು. ಸೂರಿ. ಅಯ್ಯ, ಈಗ ಬೇಕಿರೋದು ಕಗ್ಗದ ಮೀನಿಂಗ್ ಅಲ್ಲ ಕಣೋ, ಟಿಫನ್ ಬಾಯ್. ಸೂಪರ್ ಸೂರಿ, ನೀನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಟ್ಟೆ. WWE ಶುರು. 1 2 3 ಸ್ಟಾರ್ಟ್. ಏಯ್, ಮುಚ್ಚೋ ಬಾಯ್. ತಾತ ಕೊಡಿ. ಏನಪ್ಪ? ತಾತ, ಏನು ಕಂದ? ನನ್ನ ಬಾಕ್ಸ್ ಎಲ್ಲಿ? ಸೂರಿ, ಆಗ್ಲಿಂದ ಒಂದೇ ಕಣ್ಣಲ್ಲಿ 2 ಸಲ ಅಳ್ತಾ ಇದ್ದಾನೆ. ಏಯ್, ನೀನ್ ಯಾರ ಪಾರ್ಟಿನೋ? ನಿನ್ ಜೊತೆ ಇದ್ದಾಗ ನಿನ್ ಪಾರ್ಟಿ, ಸೂರಿ ಜೊತೆ ಇದ್ದಾಗ ಸೂರಿ ಪಾರ್ಟಿ. ನೀನು ಕಣೋ ನಿಜವಾದ ದೋಸ್ತು. ಐ ಲವ್ ಯು. ಲವ್ ಯು ಟು. ತಾತ, ಫಸ್ಟ್ ನನ್ನ ಬಾಕ್ಸ್ ಕೊಡಿ. ನೀವ್ಯಾಕೆ ತಗೊಂಡ್ರಿ ಅದನ್ನ? ನನ್ನ ಮೊಮ್ಮಗನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಭದ್ರವಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಈ ಸೂರಿದು ಅಲ್ವೇನೋ? ಹೌದೌದೌದು. ಆಫೀಸಿಂದ ಬಾಕ್ಸ್ಗೋಸ್ಕರ ಮನೆಗೆ ಬಂದಿದ್ದೀನಿ. ಮೊದಲು ನನ್ನ ಬಾಕ್ಸ್ ಕೊಡಿ. ಬಾಕ್ಸ್ಗೋಸ್ಕರ ಇಷ್ಟೊಂದು ಎದುರ್ತೀಯನೋ ನೀನು? ಸೂರಿ, ಬಾಕ್ಸ್ಗಲ್ಲ, ಬಾಕ್ಸ್ ಓನರ್ಗೆ. ಈಗಲಾದ್ರೂ ಜವಾಬ್ದಾರಿ ಬರ್ತಿದೆಯಲ್ಲ ನಮ್ಮ ದೊರೆಗೆ. ತಾತ, ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ ತಾತ. ಯಾಕೆ ಡಬ್ಬ ಇಟ್ಕೊಂಡು ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ಲಿ, ವಾಪಸ್ ಕೊಡ್ತೀನಿ ಅಷ್ಟೇ. ಕೊಡ್ಲಿಲ್ಲ ಅಂದ್ರೆ ಇಲ್ಲ ಮಾತಾಡೋ. ಯಾರು ಫೋನು? ಪರ್ಸನಲ್ ಕಾಲ್. ಟಿಫನ್ ಬಾಕ್ಸ್ ಮಾತಾಡು. ಆಡ್ಕೋಬೇಡಿ ತಾತ. ಲೌಡ್ ಸ್ಪೀಕರ್ಗೆ ಹಾಕ್ಬಿಡೋ. ನಿಮ್ ಸ್ನೇಹ ಎಂಥದ್ದು ಅಂತ ನೋಡ್ಕೊಂಡು ಆಡ್ಕೊಳ್ಳೋದು ನಿಲ್ಸಿದ್ರು ನಿಲ್ಸ್ಬಹುದು. ಹೌದೇನೋ? ಅಶೋಕ. ಹಾ, ಪಕ್ಕ. ಹಾ, ಸರಿ. ಹಲೋ. ಹಲೋ ರಾಮ್, ಎಲ್ಲಿದ್ದೀರಾ? ವಾಪಸ್ ನಿಮ್ ಡೆಸ್ಕ್ ಹತ್ರ ಬರ್ಲೇ ಇಲ್ಲ. ನಾನು ಆಗ್ಲಿಂದ ಕಾಯ್ತಿದ್ದೆ ನಿಮ್ಗೋಸ್ಕರ. ನಾನಿನ್ನೇನು ಹೊರಡ್ತಾ ಇದ್ದೆ, ನೀವೆಲ್ಲಿದ್ದೀರಾ? ಅದು ಇಲ್ಲೇ ಬಾಸ್ ಜೊತೆ ಸ್ವಲ್ಪ ಬಂದಿದ್ದೆ. ಬರ್ತಿದ್ದೀರಾ ಅಲ್ವಾ? ಇನ್ನೊಂದು 5-10 ಮಿನಿಟ್ಸ್ ಅಂದರೆ ನಾನು ವೆಯ್ಟ್ ಮಾಡ್ತೀನಿ. ಲಂಚ್ ಬಾಕ್ಸ್ ಕೊಟ್ಟು ಹೋಗ್ಬಿಡಿ. ಬಾಕ್ಸ್ನ ನಾಳೆ ಕೊಡ್ತೀನಿ. ನಾಳೆನಾ? ಅದು ಬಾಸ್ ಜೊತೆ ಮೀಟಿಂಗ್ ಬಂದಿದ್ನಲ್ಲ, ಬಾಕ್ಸ್ ಅಲ್ಲೇ ಮರ್ತು ಬಂದ್ಬಿಟ್ಟೆ. ಏನ್ರಿ ಹೇಳ್ತಿದ್ದೀರಾ? ಲಂಚ್ ಬಾಕ್ಸ್ ಕಳ್ದಾಕ್ಬಿಟ್ರಾ? ಅಯ್ಯೋ, ಕಳ್ದಾಕಿಲ್ಲ, ಮರ್ತು ಬಂದ್ಬಿಟ್ಟೆ ಅಷ್ಟೇ. ಬಾಕ್ಸ್ ನಾಳೆ ತಂದು ಕೊಡ್ತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ತಾನೆ. ಇಷ್ಟೊಂದು ಕೇರ್ಲೆಸ್ ಆದರೆ ಹೇಗ್ರಿ? ಎಲ್ಲದೂ ಅದು ಹೇಗೆ ನಿಭಾಯಿಸ್ತಿರೋ. ನನಗೆ ನಾಳೆ ಲಂಚ್ ಬಾಕ್ಸ್ ಬೇಕು. ಪ್ಲೀಸ್ ಮರಿಬೇಡಿ, ತಂದು ಕೊಟ್ಬಿಡಿ. ಯಾ, ಶೋರ್. ಇನ್ನೊಂದು ಬಾಕ್ಸ್ ಬೇರೆ ಅಶೋಕ್ ಸರ್ ಹತ್ರ ಇದೆಯಂತೆ. ಅವ್ರ ಹತ್ರ ಹೇಗೆ ಕೇಳೋದು? ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ತಾವು ಸಿಕ್ಕಂಡ್ರು ಬೇರೆ ಕತೆ. ಬೇರೆನೆ ಕಥಾ.
ನಿಮ್ಮಿಬ್ರಿಗೂ ಆ ಹುಡುಗಿ ಸಾಕತ್ತಾಗಿ ಬೈದ್ಲು ಕಣ. ಸದ್ಯ ಈಗಲಾದ್ರೂ ಅರ್ಥ ಆಯ್ತಲ್ಲ. ಎಲ್ಲಿ ಬಾಕ್ಸ್ ಕೊಡಿ. ಫೋನ್ ಕಾಲ್ ಬರೋದಕ್ಕೂ ಮುಂಚೆ ಕೇಳಿದ್ರೆ ಕೊಡ್ತಿದ್ನೇನೋ, ಆದರೆ ಈಗ ನೋವೇ ಚಾನ್ಸೇ ಇಲ್ಲ. ತಾತ ತಾಕತ್ತಿದ್ರೆ ಪಡ್ಕೋ. ಎಲ್ಲ ಕೇಳಿಸ್ಕೊಂಡ್ಬಿಟ್ರ? ಅದನ್ನ ಮಿಸ್ ಮಾಡಿಲ್ಲ ತಾನೆ? ಮಿಸ್ ಮಾಡ್ಕೊಂಡ್ಬಿಟ್ರ? ಬರ್ಲಾ? ಏನೋ ಮಿಸ್ ಮಾಡ್ಕೊಂಡಿಲ್ವಾ ಅಂತ ಕೇಳಿದ್ರು ನಾನೇನಾದ್ರೂ ಮಿಸ್ ಮಾಡ್ಕೊಂಡ ಅಕ್ಕಂಗೆ ಹೇಳಬೇಕು. ತಾತ ಈಗೆಲ್ಲ ಆಟ ಆಡಿಸ್ಬೇಡಿ ಪ್ಲೀಸ್. ನನ್ನ ಬಾಕ್ಸ್ ಕೊಟ್ಬಿಡಿ ಪ್ಲೀಸ್. ರಾಮ ಸ್ವಲ್ಪ ಇರು. ನಿಜವಾಗ್ಲೂ ನನಗೆ ನೆನಪಾಗ್ತಾ ಇಲ್ಲ ಕಣ. ಆ ಬಾಕ್ಸ್ ಎಲ್ಲಿಟ್ಟೆ? ತಾತ ನಿಮ್ ಜೊತೆ ಎಂಪ್ಲಾಯ್ ಸ್ಕೀಮ್ ಬಗ್ಗೆ ಬೇರೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಈ ರೀತಿ ಸತಾಯಿಸ್ತಿದ್ದೀರಾ. ಎಂಪ್ಲಾಯ್ ಸ್ಕೀಮಾ? ಹೇಳ. ಹಾಗಾದ್ರೆ ಮೊದಲು ಬಾಕ್ಸ್ ಕೊಟ್ಟು. ನಾಳೆ ಜ್ಞಾಪಕ. ಎರಡೆರಡು ಕೆಲಸ ಒಟ್ಟಿಗೆ ಒಬ್ಬನೇ ಮಾಡೋಕ್ಕಾಗೋದಿಲ್ಲ. ಸ್ಕೀಮ್ ಬಗ್ಗೆ ಕೇಳಿದೆ ಅಲ್ವಾ, ಅದನ್ನು ಹೇಳ್ತೀನಿ. ಸೂರಿ, ನಾನು ಒಂಥರ ಬೇಜವಾಬ್ದಾರಿ ಅಂತ ಅನ್ಕೋಬೇಡ. ನನಗೆ ಜವಾಬ್ದಾರಿ ಇದೆ. ಇಲ್ಲಿ ನೋಡು. ಗೆಸ್ಟ್ ರೂಮಲ್ಲಿ ಆ ಲಗೇಜಸ್ನೆಲ್ಲ ತೆಗ್ಸಿದ್ರ? ಬೇಗ ಹೋಗು. ಅಕ್ಕ 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 ರಾಮು ಅಶೋಕು ಮಾವೇನ ಹತ್ರ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದೇನೋ ಬಾಕ್ಸು ಸ್ಕೀಮು ಹತ್ತದೆಲ್ಲ ಮಾತಾಡ್ತಾ ಇದ್ರು. ಬಾಕ್ಸು ಸ್ಕೀಮಾ? ಹ್ಞೂ, ಅಶೋಕು ಅಷ್ಟೇ ತುಂಬ ಟೆನ್ಷನ್ನಲ್ಲಿ ರೂಮ್ ಒಳಗೆ ಹೋದ. ಫೈರ್ ಆಕ್ಸಿಡೆಂಟ್ ಆಯ್ತಲ್ಲ, ಲಾಸ್ ಆಗಿರುತ್ತೆ, ಅದಕ್ಕೆ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಸರಿ, ನೀ ಹೋಗು. ಅಯ್ಯೋ ಇಲ್ಲ, ನನ್ಗೆ ಇದೇ ಬೇಕು, ಇದೇ ಚೆನ್ನಾಗಿದೆ, ನಾನು ಇಲ್ಲೇ ಇರ್ತೀನಿ. ನನ್ ಕಷ್ಟಕ್ಕಷ್ಟೇ ಬರ್ಬೇಕು, ಆಟನ ಕೆಡಿಸ್ಬೇಡ, ಹೋಗು. ನಿನಗ್ ಮಾತ್ರ ದೊಡ್ಡ ಜಾಗ, ಎಷ್ಟು ಚೆನ್ನಾಗಿದೆ. ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀನ್ ಕೇಳ್ದೆ ತಾನೆ, ನನ್ಗೆ ಅದೇ ಮನೆ ಬೇಕಂತ ಹಠ ಬಂದೆ. ಈಗ ನನ್ನ ಮನೆ ಕೇಳ್ತೀಯಾ? ನೀನೇ ಅಲ್ಲಿ ಹೋಗು. ಶ್ರೇಯಸ್ ನೋಡು, ಬ್ಯಾಡ್ ಬಾಯ್ ಆಗ್ತಿದ್ಯಾ. ನೀನು ಬ್ಯಾಡ್ ಬಾಯ್ ಅಲ್ಲ, ಬ್ಯಾಡ್ ಗರ್ಲ್. ಸೆಲ್ಫಿಶ್ ನೀನು. ಯಾರಿಗೋ ಸೆಲ್ಫಿಶ್ ಹೇಳಿದೆ, ಬೇರೆಯವ್ರ ಮನೆ ಕಿತ್ಕೊಳ್ಳೋರು ಅವ್ರು ಸೆಲ್ಫಿಶ್. ನಾನಂತೂ ನನ್ನ ಮನೆ ಕಿತ್ಕೊಳ್ಳಲ್ಲ, ಹೋಗು. ಇಲ್ಲಾಂದ್ರೆ ನಾನು ಆಟಕ್ಕೆ ಬರಲ್ಲ. ಬರ್ಬೇಡ, ಹೋಗು, ಇದು ನನ್ನ ಮನೆ. ಹುಡುಗಿರ ಗೊತ್ತಿರೋದ್ ಬರೀ ಇಷ್ಟೇ, ಬರೀ ನಾಟಕ. ಅಳ್ಮುಂಜಿ, ಅಳ್ಬುರ್ಕಿ. ಯಾರಿಗೋ ಅಳ್ಮುಂಜಿ ಹೇಳ್ದ? ಯಾರೇ ಅಳ್ಮುಂಜಿ? ಅಳ್ಮುಂಜಿ ಅಂತೀಯನೋ? ಬಾಯ್ ಕಡೆ ಏನ್ ಮಾಡ್ತಿದ್ಯಾ? ನೋಡಿ ಆಂಟಿ, ಹೊಡಿತಿದ್ದಾಳೆ. ಸುಳ್ಳು ಹೇಳ್ಬೇಡ ನೀನು. ಸೀತಮ್ಮ, ಇವನೇ ಮೊದ್ಲು ನನ್ನ ಕೈ ಹಿಡ್ಕೊಂಡು ತಳ್ಳಿದ್ದು. ಸಿಹಿ ಸುಳ್ಳು ಹೇಳ್ತಿದ್ದಾನೆ ಸೀತಮ್ಮ ಇವನು. ನನ್ ಮನೆ ಬೇಕಂತ ಹಠ ಮಾಡ್ತಾವನೆ ಸೀತಮ್ಮ. ನಾನ್ ನನ್ ಮನೆ ಕೊಡಲ್ಲ, ಹೋಗು. ಸಾಕು ನೀವಿಬ್ರು ಆಟ ಆಡಿದ್ದು. ಶ್ರೇಯಸ್, ನೀನ್ ಹೋಗು ಮನೆಗೆ. ಈ ತರ ಗಲಾಟೆ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದು ಓದ್ಕೊಳ್ಳಿ. ನಾನ್ ಗಲಾಟೆ ಮಾಡಿಲ್ಲ ಸೀತಮ್ಮ. ಮೂರ್ತಿ ತಾತ ನಾನು ಕಷ್ಟಪಟ್ಟು ಮನೇನ ರೆಡಿ ಮಾಡಿದ್ರೆ ಅವನ್ ಬೇಕಂತ. ನಮ್ಮ ಮನೇನ ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ನಮ್ಮ ಮನೆ ನಮ್ದೇ ತಾನೆ. ನೀನೇ ಹೇಳ್ತೀಯ ನಮ್ಮ ಮನೆಯಲ್ಲಿ ನಾವ್ ಸೇಫ್ ಆಗಿರ್ತೀವಿ ಅಂತ. ಇವ್ನ್ ನೋಡಿದ್ರೆ ನಮ್ಮ ಮನೆಗ್ ಬಂದು ಗಲಾಟೆ ಮಾಡ್ದ. ಬ್ಯಾಡ್ ಬಾಯ್. ನಾನಲ್ಲ ಬ್ಯಾಡ್ ಬಾಯ್, ನೀನು. ಅಳ್ಮುಂಜಿ, ರಾಮಗುವೇನ್. ಈ ಕಡೆ ಬಾ. ಇಬ್ರು ಈ ತರ ಜಗಳ ಮಾಡ್ಕೊಂಡ್ರೆ ನೀವ್ ಆಟನೇ ಆಡ್ಬೇಡಿ. ಸ್ಕೂಲಿಂದ ಬಂದ್ಮೇಲೆ ಅವ್ರವ್ರ ಮನೇಲೇ ಇರಿ, ಆಯ್ತಾ? ನೀನು ಅಷ್ಟೇ. ತಪ್ಪಿಲ್ಲ ಸೀತಮ್ಮ, ನನ್ ಮನೆನ ನಾನ್ ಯಾರಿಗೂ ಕೊಡಲ್ಲ ಅಷ್ಟೇ. ಇದು ನನ್ ಮನೆ. ಆಟದಲ್ಲೇ ಬಿಟ್ಕೊಡಕ್ ತಯಾರಿಲ್ಲ ಇವಳು.
ಈ ನಿಜವಾದ ಮನೆನ ಕಳ್ಕೊತೀವಿ ಅಂತ ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ ಮನೆ ಸೀತಮ್ಮ, ಇದು ನಮ್ಮನೆ. ನಾನ್ ಯಾರಿಗೂ ಕೊಡಲ್ಲ ನಮ್ಮನೆನ ಹಂಗೆ ಯಾರಿಗಾದ್ರೂ ಕೊಡಕ್ಕಾಗುತ್ತಾ? ರಾಮ, ಎಂಪ್ಲಾಯೀಸ್ ಬೆನಿಫಿಟ್ ಸ್ಕೀಮ್ಸು ಸಾಕಷ್ಟಿದ್ದಾವೆ. ಜೊತೆಗೆ ನಮ್ಮ ಕಂಪ್ನಿಯಲ್ಲಿ ಲೋನ್ ಫೆಸಿಲಿಟೀಸು ಇದೆ. ನೀನು ಯಾವುದ್ರ ಬಗ್ಗೆ ತಿಳ್ಕೊಬೇಕು? ಲೋನ್ ಬೇಡ, ಕಷ್ಟ ಆಗ್ಬಿಡುತ್ತೆ. ಕಷ್ಟ ಯಾರಿಗೆ? ಅದು ಅಡ್ವಾನ್ಸ್ ಸ್ಯಾಲ್ರಿ ಪಾಸಿಬಿಲಿಟೀಸ್ ಇದೆ ಅಲ್ವಾ? ಅಂದ್ರೆ ನಮ್ಮ ಎಂಪ್ಲಾಯೀಸ್ಗೆ ಅವ್ರ ಸ್ಯಾಲ್ರಿಗಿಂತ ದೊಡ್ಡ ಅಮೌಂಟ್ ಅಡ್ವಾನ್ಸ್ ಆಗಿ ಕೊಡೋ ಅಂತ ಫೆಸಿಲಿಟಿ ಇದೆಯಾ? ಇದೆಯಲ್ಲ, ಬಟ್ ಯಾರಿಗೆ? ತಿಳ್ಕೊತಾ ಇದ್ದೀನಿ, ಔಟ್ ಆಫ್ ಕ್ಯೂರಿಯಾಸಿಟಿ. ನೋಡು ರಾಮ, ನಮಗೋಸ್ಕರ ಕೆಲಸ ಮಾಡೋರೆಲ್ಲರೂ ನಮ್ಮ ಕುಟುಂಬದವ್ರು ಇದ್ದ ಹಾಗೆ. ಅವ್ರಿಗೆ ಅಗತ್ಯ ಇದೆ ಹಣ ಅಂತ ಅಂದಾಗ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಒನ್ ಥಿಂಗ್, ನಾವು ಮಾಡ್ತಿರೋದು ಬಿಸ್ನೆಸ್. ಶೋರ್ ತಾತ, ಜಸ್ಟ್ ನಿನಗೆ ಹೇಳ್ತಾ ಇದ್ದೀನಿ, ನಿನಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ. ಬಿಸ್ನೆಸ್ನಲ್ಲಿ ಯಾರೋ ಒಬ್ಬರಿಗೆ ಫೇವರಿಸಮ್ ಇರಬಾರ್ದು. ಕಂಪ್ನಿ ರೂಲ್ಸ್ನ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ನಮ್ಮವರು ಯಾರಾದರೂ ಇದ್ರೆ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ಬಟ್ ನಿನಗೆ ಹೇಳ್ತಾ ಇದ್ದೀನಿ, ವಿ ಆರ್ ಡೂಯಿಂಗ್ ಬಿಸ್ನೆಸ್. ಎಸ್ ತಾತ, ಐ ಕೀಪ್ ದಿಸ್ ಇನ್ ಮೈ ಮೈಂಡ್. ಸರಿ, ನಾ ಮಲ್ಕೋತೀನಿ. ಓಕೆ. ನಮ್ಮ ರಾಮ ಇಷ್ಟೆಲ್ಲ ಕಾಳಜಿ ತಗೊಂಡು ಮಾಡ್ತಿದ್ದಾನೆ ಅಂತಂದ್ರೆ ಯಾರೋ ವಿಶೇಷವಾದ ವ್ಯಕ್ತಿಗೆ ಮಾಡ್ತಿದ್ದಾನೆ. ನಿನ್ನ ಸಹಾಯ ಸರಿಯಾದ ವ್ಯಕ್ತಿಗೆ ತಲುಪ್ತೆ ಅನ್ನೋ ಭರವಸೆ ನನಗಿದೆ ಕಣೋ ರಾಮ. ನಾನು ವಾದ ಮಾಡ್ಬೇಕಾದ್ರೆ ಮಧ್ಯ ಯಾವನಾದ್ರೂ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಅಂಥದ್ರಲ್ಲಿ ನಾನು ಇಷ್ಟಪಡೋ ಹುಡುಗಿ ಜೊತೆ ಬೇರೆ ಯಾವನೋ ಇದ್ದಾನೆ ಅಂದ್ರೆ ನಾನು ಸುಮ್ಮನೆ ಇರ್ತೀನ? ನೋಡೋ, ನಿನ್ಗಿನ್ನೂ ರುದ್ರ ಪ್ರತಾಪ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಹೇಳಿದ್ನೇ ಹೇಳಿ ಸಾಯಿಸ್ತಾ ಇದ್ದಾನಲ್ಲಪ್ಪ ಇವನು. ಸೀತಾ ಲೈಫಲ್ಲಿ ನಾನೇ ರಾಮ, ಬೇರೆ ಯಾರಿಗೂ ಜಾಗ ಇಲ್ಲ. ಇವಾಗ ತಾನೇ ರುದ್ರ ಪ್ರತಾಪ್ ಅಂದ್ರಲ್ಲ, ರಾಮ ಹೇಗಾಗ್ತೀರಾ? ಏಯ್, ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಆಗ್ತೀನಿ. ನನಗೆ ಸೀತಾ ಬೇಕು ಅಷ್ಟೇ. ನೀವಿಬ್ರು ಗಂಡ ಹೆಂಡತಿ ಮಾತು ಕೊಟ್ಟಿದ್ದೀರಾ, ನೆನ್ಪಿರ್ಲಿ. ಯಾವ ಹಾಳಾದ ಗಳಿಗೆಯಲ್ಲಿ ಮಾತು ಕೊಟ್ಬಿಟ್ನೋ. ಅವಳು ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ. ಎದ್ದೋದೆ ಸಾಕು ಅಂತ ಕೂತಿರ್ತಾಳೆ. ಮೊದಲು ಅದನ್ನ ಅರ್ಥ ಮಾಡಿಸು, ಇಲ್ಲ ಅಂದ್ರೆ ನಿನ್ ಗಂಡನ ಕೇಸ್ನ ಮರ್ತ್ಬಿಡು. ಅಯ್ಯೋ, ಹಂಗೆಲ್ಲ ಅನ್ಬೇಡಿ. ನಾನು ಅವಳ ಹತ್ರ ಮಾತಾಡಿ ಎಲ್ಲ ತಿಳಿಸ್. ಹಲೋ ಹಲೋ, ರುದ್ರ ಪ್ರತಾಪ್ ಸರ್. ಹಲೋ ಪ್ರತಾಪಿ, ಪಾಪಿ. ಕೇವಲ 8 ಲಕ್ಷ ಇದ್ದಿದ್ರೆ 4 ದಿನದಲ್ಲಿ 12 ಲಕ್ಷ ಮಾಡ್ತಾ ಇದ್ದೆ. ಸುಲೋಚನಾ, ಈ ಸಿಮೆಂಟ್ ಫ್ಯಾಕ್ಟ್ರಿ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ನೋಡು. 8 ಲಕ್ಷ ಅಂತೆ. ಬಚ್ಚಲ್ ಮನೆ ಸೀಲಿಂಗು ಸೋರ್ ಹೋಗ್ತಾ ಇದೆ. 1 kg ಸಿಮೆಂಟ್ ತಂದು ರಿಪೇರಿ ಮಾಡೋ ಯೋಗ್ಯತೆ ಇಲ್ಲ, ಸಿಮೆಂಟ್ ಕಂಪನಿಗೆ ಹೂಡಿಕೆ ಮಾಡ್ತಾನಂತೆ. ಮೊದಲು ನಿನ್ ತಂಗಿ ಹತ್ರ ಹೋಗಿ ಮಾತಾಡು, ಇಲ್ಲ ಅಂದ್ರೆ ಲಾಯರ್ ಅಪ್ಪ ನಿನ್ ಕಿವಿ ತೂತು ಮಾಡ್ತಾನೆ. ಏನು ಅಂತ ಮಾತಾಡ್ಲಿ? ಮೊದ್ಲ ಲಾಯರ್ನ ಮದ್ವೆ ಆಗಂತ ಹೇಳು. ಅವಳು ಮನೆ ಮರ್ಯಾದೆ ತೆಗ್ದಿದ್ದನ್ನ ನಾವೆಲ್ಲ ಮರ್ತಿಲ್ವಾ? ಈಗ ಅವಳು ನಾ ಮದ್ವೆ ಆಗ್ತೀನಿ ಅಂತ ಯಾರೋ ಬಂದಿದ್ದೇ ಹೆಚ್ಚು ಅಂತದ್ರಲ್ಲಿ ಇವಳಿಗೆ ಏನ್ ಜಂಬ? ಒಂಟಿ ಹೆಂಗ್ಸು ಒಂದ್ ಮಗು ಜೊತೆ ಇರೋದನ್ನ ಸಮಾಜ ಎಷ್ಟು ದಿನ ಅಂತ ನೋಡ್ಕೊಂಡು ಸುಮ್ನೆ ಇರುತ್ತೆ? ಒಂದ್ ಮಗು ಇದೆ ಅಂದ್ಮೇಲೆ ಅದಕ್ಕೆ ಅಪ್ಪ ಅನ್ನೋನ್ ಇರ್ಬೇಕಲ್ವಾ? ನಾಳೆ ಅಪ್ಪ ಯಾರು ಅನ್ನೋ ಪ್ರಶ್ನೆ ಬಂದಾಗ ಏನ್ ಮಾಡ್ತಾಳಂತೆ ಇವಳು? ಅದನ್ನ ಅವಳು ಮನ್ಸಿಗೆ ಮುಟ್ಸಿ ಬುದ್ಧಿ ಹೇಳಿ ಬಾ. ಅವಳು ನನ್ನ ಜೊತೆ ಮಾತೇ ಆಡಲ್ಲ, ಇನ್ನೇನು ಮನಸ್ಸಿಗೆ ಮುಟ್ಸೋದು? ಯಾರು ನನ್ನ ಜೊತೆ ಮಾತಾಡಬೇಡಿ. ಬಂಗಾರಿ, ನೀ ಹೀಗೆ ಮುನಿಸ್ಕೊಂಡಿದ್ರೆ ಅತ್ಯಾಗ ಆಡ್ಬೇಡ ನೀನು. ಮುದ್ ಮಾಡಿ ಮಾಡಿನೇ ಹಾಳಾಗಿರೋದು. ಸೀತಾ, ಬೈಬೇಡಮ್ಮ. ಇದನ್ನೇ ಅಮ್ಮ ಮುದ್ದು ಅಂತ ಹೇಳೋದು. ಅವಳು ಇನ್ಮೇಲೆ ಯಾರ ಜೊತೆನೂ ಆಟ ಆಡ್ಬಾರ್ದು. ಸ್ಕೂಲ್ ಮುಗಿಸ್ಕೊಂಡು ಬಂದು ಶಿಸ್ತಲ್ಲಿ ಹೋಮ್ವರ್ಕ್ ಮಾಡ್ಬೇಕು, ಇಲ್ಲೇ ಇರ್ಬೇಕು. ನಾನು ಬರೋ ತನಕ ಓದ್ತಾನೆ ಇರ್ಲಿ ಅವಳು. ಪಾಪ ಅವನಿಗೆ ಎಷ್ಟು ಜೋರಾಗಿ ಹೊಡಿತಿದ್ದಾಳ ಗೊತ್ತಾ? ಅವ್ನು ಮಾಡಿಸ್ತಾ
ಸರಿನಾ? ಕೂಗ್ಬೇಡ ನೀನು. ಎಲ್ಲಾರ್ಗು ಎದುರುತ್ರ ಕೊಡ್ತೀಯ, ಜಗಳ ಗಂಟೆ ಆಗಿದ್ಯಾ? ಅಜ್ಜಿ, ನಾನು ಜಗಳ ಗಂಟಿನ? ನಾನು ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡಿ ಆಟ ಆಡಕ್ ಹೋಗಿರ್ತಾನೆ. ಇನ್ಮೇಲೆ ಬೇಡ, ನೀನ್ ಇಲ್ಲೇ ಇರು. ಮಾ, ಅವಳನ್ನ ಕಳಿಸ್ಬೇಡಿ. ನಾನು ಇನ್ಮೇಲಿಂದ ಜಗಳನೇ ಮಾಡಲ್ಲ, ಆಟ ಆಡಕ್ ಹೋಗ್ತೀನಿ. ಏನು ಬೇಡ ಅಜ್ಜಿ. ನಾನಂತೂ ನಿನ್ನ ಬಿಡಲ್ಲ. ಅಷ್ಟೇ ಯಶು ಸರಿಯಾಗೇ ಇದ್ದಾನೆ. ನಮ್ಮ ಸಿಹಿ ಮಾತು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ನಾನು ಅವನಿಗೆ ರೂಲ್ಸ್ ಹೇಳಿದ್ದೀನಿ, ಬಟ್ ಅವನಿಗೆ ನನ್ನ ಮನೆನೇ ಬೇಕಂತ. ಅಜ್ಜಿ ತಾತ ವಹಿಸ್ಕೊಂಡ್ ಬಂದ್ಬಿಟ್ರೆ ನನ್ಗೆ ಜಂಬ ಬಂದ್ಬಿಡುತ್ತಲ್ಲ. ಇದೆಲ್ಲ ಏನು ಬೇಡ, ಮನೆಗ್ ನಡಿ. ನಾಳೆ ನಾನು ಹೋಗ್ಬೋದಾ? ಬೇಡ ಪ್ಲೀಸ್ ಸಿದ್ದಮ್ಮ, ನಾಳೆ ನಾನು ಜಗಳನೇ ಮಾಡಲ್ಲ ಪ್ಲೀಸ್. ನಾಳೆ ವಿಷಯ ನಾಳೆಗೆ, ಈಗ ನಡಿ ಮನೆಗೆ. ನೋಡು, ಬೇಡ ಬೇಡ ಅಂದ್ರೆ ಈಗ ಮಾತು. ಮಗು ಮೇಲೆ ಗದ್ರು ಬೇಡಮ್ಮ. ಅವಳಿಗೆ ಮುಜ್ಜ ಜಾಸ್ತಿ ಆಗಿದೆ ಅಮ್ಮ, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ಮಕ್ಕಳು ಹಾಗೆ ಕಣಮ್ಮ. ಸರಿಯಪ್ಪ, ಬರ್ತೀನಿ. ಸೀತಾ, ಅದೇ ವಿಷಯನೇ ಮತ್ತೆ ಕೇಳ್ತಿದ್ದೀನಿ. ನಮ್ದೆಲ್ಲ ಮುಗೀತು. ವಯಸ್ಸಾದ್ಮೇಲೆ ಎಲ್ಲಿದ್ರೆ ಏನಂತೆ, ಆದರೆ ಮಗು ಇನ್ನೂ ಬೆಳಿಬೇಕಿರೋಳು. ಅವಳ ಪ್ರಪಂಚ ಎಲ್ಲ ಇಲ್ಲೇ. ನಿಮ್ಮ ಮನೆ ಉಳಿಸ್ಕೊಳ್ಳೋದು ನಿನಗೆ ಬಹಳ ಅಗತ್ಯ ಕಣಮ್ಮ. ನಮ್ಮನೆ ಮಾರೋದ್ರಲ್ಲಿ ನಮ್ಗೆ ಯಾವ ಚಿಂತೆನೂ ಇಲ್ಲಮ್ಮ. ಅಪ್ಪ, ಆ ವಿಷಯ ಮಾತಾಡಿದ್ರೆ ನಾನು ಮಾತೇ ಆಡಲ್ಲ. ಹೀಗಂದ್ರೆ ಹೇಗೆ ಸೀತಾ? ಅದ್ರ ಬಗ್ಗೆ ಮಾತು ಬೇಡಮ್ಮ, ನಾನು ನೋಡ್ಕೋತೀನಿ ಅಂದೆ ತಾನೆ. ಲಾಯರ್ ಸಹಾಯ ಮಾಡ್ತಾರೆ. ಆದರೂ ಖರ್ಚು ತುಂಬ ಆಗುತ್ತಲ್ಲಮ್ಮ. ಲಾಯರ್ ಫೀಸು, ಓಡಾಟ, ಇನ್ನೂ ಏನೇನೋ ನಮಗೆ ಗೊತ್ತಿಲ್ಲದೆ ಇರೋದು. ನೀನು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ರು ನಿಮ್ಮಣ್ಣ ಒಂದು ಮಾತು ಕೇಳಕ್ ಬಂದಿಲ್ವಲ್ಲಮ್ಮ? ಇದೆಲ್ಲ ಆಗಿದ್ದು ಅವನಿಂದ ತಾನೆ. ಹೋಗ್ಲಿ, ನೀನಾದ್ರೂ ಅವನಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋ ಹಾಗಿತ್ತಿದ್ರೆ ನಾವ್ಯಾಕಮ್ಮ ಹೀಗಿರ್ತಿದ್ವಿ? ಯಾರೂ ಇಲ್ಲದೆ ಇರೋರ ಜೊತೆ ದೇವ್ರು ಇರ್ತಾನಂತೆ. ನನ್ನ ಜೊತೆ ನನ್ನ ರಾಮ ಇದ್ದಾನೆ, ಏನೋ ದಾರಿ ತೋರಿಸ್ತಾನೆ.